ಏನಂದ್ರೆ ಇವಾಗ ನನ್ಗೂನು ಗಿಲ್ಲಿ ನಟ ಒಳಗಿದ್ರೆ ಅವನ ಜೊತೆನೆ ಚೆನ್ನಾಗಿರೋ ಅವನ ಫ್ಯಾನ್ಸ್ ಫಾಲೋವರ್ಸ್ ಎಲ್ಲ ನಿಂಗೆ ಓಟ್ ಹಾಕ್ತಾರೆ ನನ್ಗೂ ಇಬ್ರು ಹೇಳ್ಕೊಟ್ರು. ನನಗೆ ಕ್ಲೂ ಇತ್ತು ಲೈಟ್ ಆಗಿ ಅವ್ರು ಬರ್ತಾರೆ ಅಂತ, ಅವಾಗ ನನಗೂ ಹೇಳ್ಕೊಟ್ರು. ಆದ್ರೆ ನನಗೆ ಆದ ನೆಸಿಟಿ ಇರ್ಲಿಲ್ಲ, ಬಕೆಟ್ ಹಿಡಿಯೋದು ನನ್ಗೆ ನೆಸಿಟಿ ಇರ್ಲಿಲ್ಲ. ಇವ್ನ ಸೆಡೆ ನನ್ ಮಗ. ನಾನು ಇರೋದ್ ಹಿಂಗೆ ಒಂದ್ ವಾರ ಇದ್ರು ಆಚೆ ಬಂದ್ಮೇಲೆ ಗೆದ್ದೋರ್ಗಿಂತ ಗಿಲ್ಲಿಗಿಂತ ಫೇಮಸ್ ಆಗ್ತೀನಿ. ಗಿಲ್ಲಿ ಆಚೆ ಬಂದ್ರೆ 30,000 ರೂಪಾಯಿಗೆ ಹೋಗೋದು ಒಂದ್ ಫಂಕ್ಷನ್ಗೆ, ನಾನು ಆಚೆ ಬಂದು 2.5 ಲಕ್ಷದಿಂದ ಬೈಯೋರಿಂದ 10 ಲಕ್ಷದವರೆಗೂ ಹೋಗಿದ್ದೆ. ನಿಮ್ಮ ಅಮ್ಮನ ಪಿಂಡ ಏನು ಎಲ್ರು ಕಾಗೆ ಹಾರಿಸಿದ್ರೆ ನೀನ್ ಡ್ರೋನೇ ಹಾರಿಸ್ತಾ ಇದೀಯಾ? ಕರ್ನಾಟಕದಲ್ಲಿ ಫೇಮಸ್ ಮೊದ್ಲಿಂದಾನು ಇದ್ದೆ ಸರ್. ವರ್ಲ್ಡ್ ಗೆ ಫಸ್ಟ್ ಫೇಮಸ್ ಸರ್. ಕರ್ನಾಟಕದಲ್ಲಿ ಇವಾಗ ಫೇಮಸ್ ಸರ್. ಬಿಗ್ ಬಾಸ್ ಇಂದ ಕರ್ನಾಟಕದಲ್ಲಿ ಫೇಮಸ್ ಸರ್. ಅದಕ್ಕಿಂತ ಮುಂಚೆ ವರ್ಲ್ಡ್ ಗೆ ಫೇಮಸ್ ಸರ್. ಬರೀ ಫಾರಿನರ್ಸ್ ಗೆ ಫೇಮಸ್. ನಿನ್ ಹಿಂದೆ ಇರೋದು ಒಂದು ಹಳ್ಳಿ, ನನ್ನ ಹಿಂದೆ ಇರೋದು 48 ಹಳ್ಳಿ. ನಿನ್ನೆ ಮಾಡುವವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಮೇಲೆ, ನನ್ನ ಯಾಕೆ ಹೊರಗೆ ಕಳಿಸಿದ್ರು ಅಂತ ಹೇಳ್ಬಿಟ್ಟು. ಸರ್ ಇವಾಗ ನಮ್ ಒಳ್ಳೆಯವ್ರಿಗೆ ಎಲ್ಲರಿಗೂ ಹೊಟ್ಟೆ ಉರಿಯುತ್ತೆ ಸರ್. ಇವಾಗ ಒಳ್ಳೆಯವ್ರಿಗೆ ಅಲ್ಲಿ ಉಳಿಗಾಲ ಇಲ್ಲ ಸರ್. ಇವಾಗ ಧ್ರುವಂತನ ಎಷ್ಟು ಕೆಟ್ಟವ್ರು ಅಂತ ಎಲ್ಲಾ ಬೈತಾ ಇದ್ರು, ಇನ್ನೂ ಹಾಕಿದಾನೆ. ಅಂದ್ರೆ ಆ ತರ ಕಿರಿಕಿರಿ ಜಗಳ ಮಾಡೋರ್ಗೆನೆ ಕಾಲ. ಅಂದ್ರೆ ಒಳ್ಳೆಯವ್ರಿಗೆ ಇರಕ್ ಆಗಲ್ಲ. ಮಾಡು ಒಳ್ಳೆಯವರು, ಸ್ಪಂದನ ಒಳ್ಳೆಯವರು, ನಾವ್ ಯಾರ್ಯಾರು ಒಳ್ಳೆಯವ್ರ ತರ ಇದ್ವಿ ಬೇಗ ಆಚೆ ಬರ್ತೀವಿ ಸರ್. ಈಗ ಮಾಡೋರ್ಗೆ ಯಾರು ಗೆಲ್ತಾರೆ ಅಂತ ಹೇಳಕ್ಕೂ ಕೂಡ ಆಗ್ತಾ ಇಲ್ಲ, ನಾನೇ ಗೆಲ್ತೀನಿ ಅಂತ ಅವ್ರು ಹೇಳಿದ್ರು. ಅಲ್ಲ ಹಂಗೆ ಒಳ್ಳೆ ನಾವ್ ಅನ್ಕೊಳ್ಳೋದು ಹಂಗೆ ಸರ್. ಈಗ ನಾನು ಎಲ್ಲ ಪಾತ್ರೆ ತೊಳ್ಕೊಂಡು ಲೆಟ್ರಿನ್ ತೊಳ್ಕೊಂಡು ಅಡಿಗೆ ಮಾಡ್ಕೊಂಡಿದ್ರೆ ಇಲ್ಲಿ ಹೊಗಳ್ತಾರೆ, ಮೋಸ್ಟ್ಲಿ ಜನ ಓಟ್ ಹಾಕ್ತಾರೆ ನಮ್ಗೆ, ಅದನ್ನೇ ತೋರಿಸಿರ್ತಾರೆ ಅಂತ ನಾವ್ ಅನ್ಕೊಳ್ತೀವಿ. ಅಂದ್ರೆ ಆಚೆ ಯಾವ ಪಾತ್ರ ತೋರಿಸ್ತಾ ಇದ್ರೆ ಗೊತ್ತಾಗಲ್ಲ. ಯಾಕಂದ್ರೆ ಅಲ್ಲಿ 1000 ಒಳ್ಳೇದ್ ಮಾಡಿರ್ತೀವಿ, ಅದನ್ನ ತೋರ್ಸಲ್ಲ. ಫೈಟ್ ಆಡಿರೋದು, ಜಗಳ ಆಡಿರೋದು ಚಿಕ್ಕದ್ ಮಾತ್ರ ತೋರಿಸ್ತಾರೆ, ಮಿಕ್ಕಿದ್ ತೋರ್ಸೋದಿಲ್ವಲ್ಲ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಅಯ್ಯೋ ನಾವ್ ಇಷ್ಟು ಜನ ಒಳಗೆ. ನಾನ್ 3 ಸಲ ಚಪ್ಪಾಳೆ ಹೊಡ್ಸ್ಕೊಂತೀನಿ ಮನೇಲಿ, 1 ಸಲಿನೂ ಹಾಕಿಲ್ಲ ಅದು. ಏನಣ್ಣ ಇವನೊಳ್ಳೆ ಹುಚ್ಚುಚ್ಚಾಗಾಡ್ತಿದ್ದಾನೆ. ಅಮ್ಮ, ಈ ಕುಳ್ಳನ್ಗೆಲ್ಲೋ ಹುಚ್ಚಾಗಿ ಕಟ್ಬಿಟ್ಟಿದೆ. ಮುಂಗಾರು ಮಳೆಯಲ್ಲಿ ಮಿಂಚು ಗುಡುಗು ಜಾಸ್ತಿ ಆದಾಗ ತಲೆ ಕೆಟ್ಟೋಗುತ್ತಲ್ಲ, ಇವ್ನು ತಗೊಂಡೋಗಿ ನಿಮ್ಮ ಮನಸ್ಸಿಗೆ ಸೇರಿಸಿದ್ದಾರೆ. ನರ್ಸ್ಗಳೆಲ್ಲ ನಿದ್ದೆ ಮಾಡೋ ಟೈಮಲ್ಲಿ ಯಾರ್ದೋ ಡ್ರೆಸ್ ಹಾಕೊಂಡು ಓಡ್ ಬಂದ್ಬಿಟ್ಟಿದ್ದಾನೆ, ಅಷ್ಟೇ ವಿಷಯ. ಅಂದ್ರೆ ಆ ತರ ಒಳ್ಳೆ ಗುಣ ತೋರ್ಸೋದು, ಮನುಷ್ಯನ್ ಹೊಗಳೋದನ್ನ ಅವ್ರು ಹಾಕಲ್ಲ. ಅದನ್ನ ಬಿಟ್ಟು ಬೇರೆದೆಲ್ಲ ಹಾಕ್ತಾರೆ. ಯಾರು ಗೆಲ್ಬೇಕು ಅಂತ ಪ್ಲಾನ್ ಆಗಿರುತ್ತೆ ಸರ್. ಹಂಗಾಗಿ ಅದ್ ಸುಳ್ಳು ಸರ್. ಅದೆಲ್ಲ ಸುಳ್ಳು. ತೋರ್ಸೋದು ಹಂಗಲ್ಲ. ಜನ ಏನ್ ಬೇಕು ಇವಾಗ ನೋಡಿ, ನೀವು ಕಿರಿಕ್ನೇ ಕೇಳ್ತೀರಾ, ಕಾಂಟ್ರವರ್ಸಿನೇ ಕೇಳ್ತೀರಾ, ಅದು ಬೇಕು, ಅದನ್ನ ತೋರಿಸ್ತಾರೆ. ಆದ್ರೆ ರಿಯಲ್ ಅದಿರಲ್ಲ. ಒಳಗೆ ಒಳ್ಳೆಯವ್ರದ್ದು ತೋರ್ಸಿರಲ್ಲ. ಈ ಗಿಲ್ಲಿದು ಕಾಮಿಡಿ ಮಾತ್ರ ತೋರಿಸಿದ್ರು. ಅವ್ನು ಎಷ್ಟು ಕೆಟ್ಟ ಬುದ್ಧಿ ಅನ್ನೋದು ಅವತ್ತಿಂದ ತೋರಿಸಿರ್ಲಿಲ್ಲ. ಈಗ ಲಾಸ್ಟ್ ಅಲ್ಲಿ ಎಲ್ಲಾರು ಅವ್ನಿಗೆ ಹೇಳ್ತಾ ಇರೋದು ಇರಿಟೇಷನ್. ಆ ಲೆವೆಲ್ ಇರಿಟೇಷನ್. ಬಟ್ ನೀವು ಇರಿಟೇಷನ್ ಅಂತ ಅಂತೀರಾ, ಆದ್ರೆ ಜನಕ್ಕೆ ಅದೇ ಇಷ್ಟ. ನೋಡಿ ಗಿಲ್ಲಿ ಎಷ್ಟು ಕಾಟ ಕೊಡ್ತಾನೆ, ಗಿಲ್ಲಿ ಕೆಣಗಿಸ್ತಾನೆ. ಅದ್ ಯಾವ್ದು ಅಂತಂದ್ರೆ ಸರ್, ಇವತ್ತೇ ಸುಮ್ನೆ ತೋರಿಸ್ತೀನಿ, ಮಖಗಳು ತೋರಿಸ್ತೀನಿ ನಿಮ್ಗೆ. ಒಂದು 10 ಬ್ಲಾಕ್ ಮಾಡಿದೀನಿ ಸರ್. ಒಂದು 10 ಅಲ್ಲ, ಬೆಳಗ್ಗೆ ಒಂದು 20 ಬ್ಲಾಕ್ ಮಾಡಿದೀನಿ. ಅವ್ರದ್ದು DPಗೆ ಹೋಗ್ಬಿಟ್ಟು ತೋರಿಸ್ತೀನಿ ಸರ್. ಎಲ್ಲ ಸ್ಲಮ್ ಅವರೇ, ಅದು ಸ್ಲಮ್ ಅವರೇ ಆ ಕೆಲಸ ಮಾಡೋದು. ಅಫಿಷಿಯಲ್ಸ್ ಗಳು ಯಾರು ಆತರ ಮಾಡಲ್ಲ. ಅದರಿಂದ ಅವ್ನ ಫ್ಯಾನ್ಸ್ ಎಲ್ಲ ಸ್ಲಮ್ ಅಂತ ಹೇಳಿದೀನಿ. ನಾಯಿ ತಿಕ್ಕ ತೊಳೆಯೋರೆಲ್ಲ ಹಸು ಸಗಣಿ ಹತ್ತೋರ್ ಬಗ್ಗೆ ಮಾತಾಡ್ತಾರೆ. ಸ್ಲಮ್ ಅವರು ಅಂದ್ರೆ ಒಂಥರ ಪರ್ಕಿ ತರ ಇರ್ತಾರೆ, ಪ್ಯಾಂಟ್ ಇಷ್ಟ ಮೇಲೆ ಹಾಕೊಂಡು ಏಯ್ ಅಂತ. ಬರೀ ಅಂತವ್ರೆ ಸರ್, ಬರೀ ಅಂತವ್ರೆ ಸ್ಲಮ್ ಅವರೇ ಇರೋದಲ್ಲಿ. ಹೇಳಿದ ಮಾತು, ಗಿಲ್ಲಿಗೆ ಬರೀ ಸ್ಲಮ್ ಅವರು ಓಟ್ ಹಾಕ್ತಾರಂತೆ. ಸ್ಲಮ್ ಅಂತ ಎಷ್ಟು ಕೀಳಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಸರ್ ಅಪ್ಪಿ ನೀವೇನಾದ್ರೂ ಸ್ಲಮ್ ಹುಡುಗರ ಕೈಗೆ ಸಿಕ್ಕಿದ್ರೆ ಅಂತ ತಿಳ್ಕೊಳ್ರಿ. ನಿಮ್ಮನ್ನ ಏನ್ ಮಾಡ್ತಾರೆ ಅಂತ ಅದ್ ನಮ್ಗೆ ಊಹಿಸ್ಕೊಳಕ್ಕೂ ಆಗಲ್ಲ. ನಿನಗೆ ಬಂತು ಟೈಮು. ಮೂಟೆ ಕಟ್ತಾರೆ. ಯಾವ ಮೋರಿ, ರಸ್ತೆ, ರೈಲ್ವೆ ಕಮ್ಮಿ ಮೇಲೆ ತಲೆ ಸಿಗುತ್ತೋ ಗೊತ್ತಿಲ್ಲ. ದಡ್ಡ ಚಪ್ಪಡಿ, ನೀನ್ ಹೊಡೆದಿರೋದು ಯಾರಿಗೆ ಗೊತ್ತೇನೋ. ಅರೆ ಒಳ್ಳೆಯವರು ಇರ್ತಾರೆ, ಆದ್ರೆ ಸ್ಲಮ್ ಅವರು ಎಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಇದು ಮಾಡೋದು, ಫೋನ್ ಮಾಡೋದು, ಫಂಕ್ಷನ್ ಇದೆ ಬರ್ತೀರಾ ಅನ್ನೋದು. ಆಮೇಲೆ ನಾಯಿ ಜೊತೆ ಬರಕ್ಕೆಷ್ಟು, ಮಗನ ಜೊತೆ ಬರಕ್ಕೆಷ್ಟು ಸುಮ್ಮನೆ ಡೌ ಮಾಡೋದು, ಆತರ ಎಲ್ಲ ಮಾಡ್ತಾರೆ. ಆದ್ರೆ ಅದು ಅರ್ಧಕ್ಕರ್ಧ ಫೇಕ್ ಇರುತ್ತೆ, ಅರ್ಧಕ್ಕರ್ಧ ನಿಜನೂ ಇರುತ್ತೆ. ಅಂದ್ರೆ ಒರಿಜಿನಲ್ ಆಗು ಕರೀತಾ ಇದಾರೆ, ಅಂದ್ರೆ ಒರಿಜಿನಲ್ ಕರೆಯೋದು ಗೊತ್ತಾಗ್ಬಿಡುತ್ತೆ. ನಾನು ಫಸ್ಟ್ ಹೋಗ್ಬಿಟ್ಟು ಅವ್ರು DP ನೋಡ್ತೀನಿ, DP ಸ್ಲಮ್ ಅಂದ ತಕ್ಷಣ ಬ್ಲಾಕ್ ಮಾಡಿ ಬಿಸಾಕ. ಬುರ್ಡೆ ತಗೊಂಬಂದು ಈ ದೇಶದಲ್ಲಿ ಯಾವ ರಾಜ್ಯ ಯಾವ ಮೂಲೆಯಲ್ಲಿದೆ ನಮ್ಮ ಭೂಪಟದಲ್ಲಿ ಅಂತ ಗೊತ್ತಿಲ್ಲದೆ ಇರೋ ಪಟಿಂಗ ಬರ್ತಾನಿಲ್ಲ ನಮ್ಗೆ ಅಡ್ವೈಸ್ ಮಾಡಕ್ಕಿಲ್ಲ. ಈಗ ಗಿಲ್ಲಿ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಾಮೀಜಿ ಅವರು ಹೇಳಿದ್ದಾರೆ ಸರ್. ಸ್ವಾಮೀಜಿಗಿಂತ ಮುಂಚೆ ನಾನು ಹೇಳಿದ್ದೀನಿ ಸರ್. ನಾನು ಬರ್ತಿದ್ದಂಗೆ ಮುಂಚೆ ನಾನು ಫಸ್ಟ್ ಹೇಳಿರೋದು ಸರ್. ಸ್ವಾಮೀಜಿ ಈಗ ಹೇಳಿರೋದು ಸರ್. ಹೌದು. ರಕ್ಷಿತಾ ಫಸ್ಟ್, ಗಿಲ್ಲಿ ಸೆಕೆಂಡ್ ಅಂತ ಲೇಡಿ ವಿನ್ನರ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಲೇಡಿ ವಿನ್ನರ್
ಅದೇ ರಕ್ಷಿತಾ ಇಲ್ಲ ಅಶ್ವಿನಿ ಗೌಡ ಫಸ್ಟ್ ಬರ್ತಾರೆ ಸರ್, ಗಿಲ್ಲಿ ಸೆಕೆಂಡ್ ಬರ್ತಾನೆ ಸರ್. ಇದು ನಿಮ್ ಭವಿಷ್ಯನ ಸರ್? ನನ್ ಭವಿಷ್ಯ ಅಲ್ಲ ಸರ್, ಭವಿಷ್ಯಕ್ಕಿಂತ ಮುಂಚೆ ನಾನು ಹೇಳಿದ್ದು ಸರ್. ಬೇಕಾದ್ರೆ ನಾನು ಅವ್ರ ಡೇಟ್ ಗಿಂತ ಮುಂಚೆ ನಾನು ತೋರಿಸ್ತೀನಿ ಸರ್. ಮುಂಚೆ ನಾನ್ ಫಸ್ಟ್ ಹೇಳಿರೋದು ಸರ್. ಲೇಡೀಸ್ ಗೆಲ್ಬಹುದಾ ಸರ್? ಲೇಡೀಸೇ ಗೆಲ್ಲೋದು, ಅವ್ರಿಬ್ರಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಇಬ್ರಲ್ಲಿ ಒಬ್ಬರೇ ಗೆಲ್ಲೋದು ಸರ್. ಚಾನ್ಸ್ ಇಲ್ಲ ಸರ್? ಕಾವಿ ಏನ್ ಮಾಡ್ತಾನೆ ಇಲ್ಲ, ಬರೀ ಅವ್ನ ಜೊತೆ ಇದ್ದಾಳೆ ಅಷ್ಟೇ ಸರ್. ಏನ್ ಮಾಡ್ತಾ ಇದ್ದಾಳೆ? ಅದಕ್ಕಿಂತ ರಾಶಿಕಾರ ಸ್ವಲ್ಪ ಜಗಳ ಪಗಳ ಕಿರಿಕು ಆಳು ಮುಡು ಮಾಡ್ತಾ ಇದ್ದಾಳೆ. ಕಾವ್ಯ ಅಷ್ಟೊಂದು ಮಾಡ್ತಾ ಇಲ್ಲ. ಸ್ಪಂದನ ಬಂದು ಫುಲ್ ಇನ್ನೋಸೆಂಟ್ ಆಗಿ ಡೀಸೆಂಟ್ ಆಗಿದ್ದಾರೆ. ಬಟ್ ಈಗ ಏನಾಗಿದೆ ಅಂದ್ರೆ ಹೊರಗಡೆ ಗಿಲ್ಲಿನೇ ಗೆಲ್ಲೋದು ಅಂತ ಅನ್ಕೊಂಡ್ಬಿಟ್ಟಿದಾರಲ್ಲ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ಆದ್ರೆ ನನಗೆ ಅವ್ನ್ ಗೆಲ್ಬಾರ್ದು, ಅವ್ನ್ ಸೆಕೆಂಡ್ ಡೇ ಬರ್ಬೇಕು ಅಂತ ಆಸೆ. ಏನ್ರಲ್ಲ ಕ್ವಾಟ್ಲೆ ನಿಮ್ದು? ಅವ್ನ್ ಕಾಲಲ್ಲಿ ಬಂದ್ರು ಮಾತಾಡ್ತೀರಾ, ಕಾರಲ್ಲಿ ಬಂದ್ರು ಮಾತಾಡ್ತೀರಾ. ಒಟ್ನಲ್ಲಿ ಅವ್ನ ಬಗ್ಗೆ ಮಾತಾಡತ್ತೇವ್ ನಿಮ್ಗೆ. ನೀವು ಮಾತಾಡ್ತೀರಿ, ನಾನು ಎತ್ರಕ್ಕೆ ಬೆಳಿತೀನಿ ಅನ್ನೋ ಹೋಗ್ರು ಅವ್ನಿಗೆ ನಿಲ್ಲಿಸ್ಬೇಡ, ಮಾತಾಡ್ತಾ ಇರು. ಬಡತವ ಬೇರೆ ಮಾತಾಡಲಿ ಅಂದ್ರೆ ನನಗೆ ಅವ್ನ್ ಗೆಲ್ಬಾರ್ದು, ಅವ್ನ್ ಸೆಕೆಂಡ್ ಡೇ ಬರ್ಬೇಕು ಅಂತ ಆಸೆ. ನೀನ್ ತಪ್ಪು ಮಾಡ್ದೆ, ಅವ್ನ್ ತಪ್ಪು ಮಾಡ್ದ, ಇವ್ರೆಲ್ರೂ ತಪ್ಪು ಮಾಡಿದ್ರು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಏನಕ್ಕಂದ್ರೆ ಅಷ್ಟು ತಿಕ್ಕ ಉರ್ಸ್ಬಿಟ್ರು ಎಲ್ಲಾರ್ದು. ಇನ್ನೊಂದು ಇದು ರಹಸ್ಯ. ಕೂಡ ಆಗ್ತಾ ಇಲ್ಲ, ನಾನೇ ಗೆಲ್ತೀನಿ ಅಂತ ಅವ್ರು ಹೇಳ್ತಾರೆ. ಅಲ್ಲ ಹಂಗೆ ಒಳ್ಳೆ ನಾವ್ ಅನ್ಕೊಳ್ಳೋದು ಹಂಗೆ ಸರ್. ನಿಗಿ ಮಾಡ್ದ ಬಿಡ್ಲಿಲ್ಲ ಅಂದ್ರೆ ಕೊನೆಗೆ ನಾವು ರಕ್ಷಿತಾನಾರ ನಿನ್ನಾರ ಓಕೆನ ಗಿಲ್ಲಿ ಅಂದ್ರೆ ಥೂ ಅಂದ್ಬಿಟ್ಲು. ಈಗ ನೋಡಿದ್ರೆ ಅವಳೇ ನುಲಿತಾ ಇದ್ದಾಳೆ. ಅದು ಗೊತ್ತಿಲ್ಲ ಏನು ಅಂತ. ಆ ಕ್ವಾಲಿಟಿನೇ ಇವನಿಗೆ ಸಾಕು. ಆ ಕ್ವಾಲಿಟಿ ಎಲ್ಲ ಒಂದ್ ದಿವಸಕ್ಕೂ ಒಂದ್ ವಾರಕ್ಕೂ ಬದುಕಕ್ಕಾಗಲ್ಲ ಅಂತವ್ರು. ಸೊ ಅಂದ್ರೆ ಹೊರಗಡೆ ಜನ ಮಾತಾಡ್ತಾ ಇರೋದು ಏನ್ ನಡೀತಾ ಇಲ್ಲ ಸರ್. ಸುಳ್ಳದ ಅವಳು ಏನು ಇಲ್ಲ ಅಂದ್ರೆ ಅವ್ರ ಮನೆಯವ್ರು ಬಂದು ಹೇಳ್ಕೊಟ್ರು. ಅವಳು ನೋಡಿದ್ರೆ ಏನ್ ಹೇಳ್ಕೊಟ್ರು ಅನ್ನೋದು ಗೊತ್ತಾಗ್ಲಿಲ್ಲ. ಅಷ್ಟ್ರಲ್ಲಿ ಆಚೆ ಹಾಕ್ಬಿಟ್ರಲ್ಲ, ಅವಳಿಗೆ ಗೊತ್ತಾಗ್ಲಿಲ್ಲ ಅವ್ನ ಜೊತೆ ಇರ್ಬೇಕಾ ಹೋಗ್ಬೇಕಾ ಅನ್ನೋದು ಗೊತ್ತಾಗ್ಲಿಲ್ಲ. ಅವಳು ದೂರ ಹೋಗ್ಬೇಕು ಅನ್ಕೊಂಡು ದೂರ ಹೋಗ್ತಾವಳೆ. ಅವರು ದೂರ ಹೋಗ್ಬಾರ್ದು, ಹತ್ರ ಇರು, ಅವ್ನ ನೆಮ್ಮಿ ಮಾಡ್ಬೇಡ ಅಂತ ಒಳ್ಳೇದ್ ಹೇಳ್ಕೊಟ್ರು. ಆದ್ರೆ ಹಂಗೆ ಹೇಳ್ಕೊಟ್ಟಿಲ್ಲ. ಅದು ರೂಲ್ಸ್ ಪ್ರಕಾರ ಅದು ಹಂಗೆ ಹೇಳಂಗಿಲ್ಲ, ಹೇಳಂಗಿಲ್ಲ. ಅದರಿಂದ ಅವ್ರನ್ನ ಇಮಿಡಿಯೇಟ್ ಆಚೆ ಹಾಕಿದ್ಕೆ ಇವಳು ಕನ್ಫ್ಯೂಸ್ ಆಗ್ಬಿಟ್ಲು. ಏನು ಅನ್ನೋದು ಗೊತ್ತಾಗದೆ ಈಗ ದೂರ ಕುತ್ಕೊಳ್ತಾ ಇದಾರೆ. ಅವ್ರು ಹೇಳಿದ್ದು ಹತ್ರ ಇರ್ರಿ, ನೀವಿಬ್ರದ್ದು ವರ್ಕೌಟ್ ಆಗ್ತಾ ಇದೆ ಆಚೆ ಅನ್ನೋದು ಕ್ಲೂ ಕೊಟ್ಟಿದ್ದವ್ರು. ಕಂಡವ್ರ ಮನೆಗೆ ಕನ್ನ ಹಾಕೋದೇ ಈ ಬೇವಾಸಿ ಕೆಲಸ. ಕಾವ್ಯ ಒಂದ್ ವೇಳೆ ಏನಾದ್ರು ಅವ್ರ ಜೊತೆ ಹತ್ರ ಇದ್ರು ಅದು ನಟನೆ ಅಂದ್ರೆ ಜನಕ್ಕೋಸ್ಕರ ಅಂತ ಅದು. ಈಗ ಜಾನ್ವಿ ಅವರು ಲಾಸ್ಟ್ ಟೈಮ್ ಹೇಳಿದ್ರು ಅವರವರ ಧಾರಾವಾಹಿಯವ್ರನ್ನ ಅವ್ರು ಇಟ್ಕೋತಾರೆ ಅಂತ. ಸುಳ್ಳು ಅದೆಲ್ಲ ಇನ್ಫ್ಲೂಯೆನ್ಸ್ ಸುಳ್ಳು. ಅದೆಲ್ಲ ಮಾಳು ಹೊರಗಡೆ ಬಂದಿದ್ ನೋಡಿದ್ರೆ ಆ ರೀತಿ ಅನಿಸ್ತಾ ಇದೆ ಅಂತ ತುಂಬಾ ಜನ ಹೇಳ್ತಾ ಇದಾರೆ ಸರ್. ಮಾಳು ಒಳ್ಳೆಯವನು ಸರ್. ಅದೇ ಹೊರಗಡೆ ಮುಚ್ಕೊಂಡಿರಪ್ಪ, ಅವ್ನ ವಯಸ್ಕೊಂಡ್ ಬರ್ಬೇಡಿ. ಹೊರಗಡೆ ಬಂದಿರೋದ್ರಿಂದ ಆ ರೀತಿ ಅನಿಸ್ತಾ ಇದೆ. ಇವ್ರನ್ನ ಸ್ಪಂದನ ಉಳಿಸ್ಕೊಂಡ್ರು ಅಂತ ಅವರು ಅದೇ ಚಾನಲ್ ನೆಕ್ಸ್ಟ್ ವೀಕ್ ಬರ್ಬೋದಲ್ಲ. ನೆಕ್ಸ್ಟ್ ವೀಕ್ ಅವಳು ಆಚೆ ಬರ್ಬೋದಲ್ಲ. ಸ್ಟೆಪ್ ಬೈ ಸ್ಟೆಪ್ ತಾನೇ ಕಳಿಸ್ಬೇಕು. ಈಗ ಅವಳದಿಂದ ಏನೋ ಜನ ಸ್ವಲ್ಪ ಚೆನ್ನಾಗಿದ್ದಾಳೆ ಅಂತ ನೋಡ್ತಾ ಇರ್ಬೋದು, ಇವರಿಂದ ಫುಲ್ ಡಲ್ ಆಗಿರ್ಬೋದು. ಅದರಿಂದ ಒಬ್ಬೊಬ್ರೆ ಹಿಂಗ್ ಬರ್ತಾ ಇರ್ತಾರೆ. ನೆಕ್ಸ್ಟ್ ಸ್ಪಂದನನೇ ಬಂದ್ರು ಬರ್ಬೋದು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಮತ್ತೆ